ಜಗತ್ತಿನ ಅತಿ ಎತ್ತರದ ಮೌಂಟ್ ಎವರೆಸ್ಟ್ ಅನ್ನು ಹತ್ತಿದ ಮನುಷ್ಯನಿಗೆ ಅದಕ್ಕಿಂತ ಚಿಕ್ಕದಾದ ಕೈಲಾಸ ಪರ್ವತವನ್ನ ಇವತ್ತಿಗೂ ಯಾಕೆ ಯಾರಿಗೂ ಹತ್ತೋಕ್ಕಾಗ್ತಾ ಇಲ್ಲ? ಅಲ್ಲಿಗೆ ಹೋದವರ ವಯಸ್ಸು ದಿಢೀರನೆ ಯಾಕೆ ಹೆಚ್ಚಾಗುತ್ತೆ? ರಾತ್ರಿ ಹೊತ್ತು ಆ ಪರ್ವತದಲ್ಲಿ ಕೇಳಿಸುವ ಆ ಭಯಾನಕ ಶಬ್ದವಾದ್ರೂ ಏನು? ಕೈಲಾಸದ ಹತ್ತಿರ ಹೋದ್ರೆ ಸಾಕು ಸಮಯ ಸಾಮಾನ್ಯಕ್ಕಿಂತ ವೇಗವಾಗಿ ಓಡುತ್ತೆ ಯಾಕೆ? 2 ವಾರದಲ್ಲಿ ಬೆಳೆಯುವ ನಮ್ಮ ಕೂದಲು ಉಗುರು ಅಲ್ಲಿ ಕೇವಲ 12 ಗಂಟೆಯಲ್ಲಿ ಬೆಳೆದ್ಬಿಡುತ್ತೆ. ಇನ್ನು ರಾತ್ರಿ ಆದರೆ ಸಾಕು ದಟ್ಟ ಕತ್ತಲಲ್ಲಿ ಓಂ ಎಂಬ ನಾದ ಮತ್ತು ಡಮರುಗು ಬಾರಿಸಿದ ಶಬ್ದ ಕೇಳಿಸುತ್ತಂತೆ. ಇದನ್ನು ಲೆಕ್ಕಿಸದೆ ಅಹಂಕಾರದಿಂದ ಆ ಪರ್ವತ ಹತ್ತಲು ಹೋದ ಆ ಪರ್ವತಾರೋಹಿಗಳ ಗುಂಪಿಗೆ ಏನಾಯಿತು ಗೊತ್ತಾ? ವಾಪಸ್ ಬಂದ ಕೇವಲ 1 ವರ್ಷದಲ್ಲಿ ಅವರೆಲ್ಲರೂ ಉಪ್ಪಾಗಿ ಸತ್ತಿದ್ದಾದ್ರೂ ಹೇಗೆ? ವಿಜ್ಞಾನಕ್ಕೂ ನಿಲುಕದ ಆ ಪರ್ವತದ ಒಳಗೆ ಅಡಗಿರುವ ರಹಸ್ಯವಾದ್ರೂ ಏನು? ವೇದವ್ಯಾಸರು ಬಿಚ್ಚಿಟ್ಟ ಆ ಕೈಲಾಸದ ರೋಚಕ ರಹಸ್ಯ ತಿಳಿಯಲು ಈ ಕೆಳಗಿರುವ ಪ್ಲೇ ಬಟನ್ ಅನ್ನು ಕ್ಲಿಕ್ ಮಾಡಿ ಅಥವಾ ಕಾಮೆಂಟ್ ಬಾಕ್ಸಲ್ಲಿ ಇರುವ ಲಿಂಕನ್ನು ಕ್ಲಿಕ್ ಮಾಡಿ ಪೂರ್ತಿ ವಿಡಿಯೋ ನೋಡಿ.